Hello everyone, I am Santosh. Today we are going to discuss the other decision making statement or conditional control statement, if else statement. Already ನಾವು if statement ಅಂದ್ರೆ ಏನು ಅಂತ ನಿನ್ನೆ ವಿಡಿಯೋನಲ್ಲಿ ನೋಡ್ಕೊಂಡಿದ್ರಿ. ಇವಾಗ we are going to see what is an if else statement. And ಇಲ್ಲಿ ಹೆಸರಲ್ಲಿ ಗೊತ್ತಾಗ್ಬಿಡುತ್ತೆ if ಮತ್ತು else. We are using two keywords to execute if else statement. Okay. And it is a two-way branching statement. If statement ಅನ್ನೋದು ಒನ್ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ನಾನು ಹೇಳಿದ್ದೆ, ಬಟ್ ಇಫ್ ಎಲ್ ಸ್ಟೇಟ್ಮೆಂಟ್ ಈಸ್ ಎ ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್, ನೀವು ರಿಯಲ್ ಲೈಫಲ್ಲಿ ಔಟ್ ಆಫ್ ಟೂ ಆಪ್ಷನ್ಸ್ ಇಫ್ ಯು ವಾಂಟ್ ಟು ಸೆಲೆಕ್ಟ್ ಒನ್ ಆಪ್ಷನ್, ಈ ಥರ ಸಿಚುವೇಶನ್ ಬರೋ ಚಾನ್ಸಸ್ ಇರುತ್ತಲ್ಲ, ಅವಾಗ ಏನು ಮಾಡ್ಕೋಬೇಕು ನಾವು ಇಫ್ ಎಲ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಐ ವಿಲ್ ರೈಟ್ ಹಿಯರ್ ಇಫ್ ಎಲ್ ಸ್ಟೇಟ್ಮೆಂಟ್ ಈಸ್ ಎ if else statement is a two-way branching statement. Two-way branching statement. Andre there are two ways. Out of two ways you are going to select one of the way based on the condition. And if else is used to test a condition and execute set of statements if the condition is true. If the condition is false, other set of statements will be executed. Andre condition true idre some set of statements execute ಆಗ್ತವೆ, condition false idre other set of statements execute ಆಗ್ತವೆ. Okay, I will write here if else statement. If else statement is used to test a condition, is used to test a condition, and if the condition is true, and if the condition is true, condition is true, some set of statements are executed. Statements are executed. And if the condition is false, if the condition is false, other set of statements are executed. If the condition is false, other set of statements are executed. Simple. Nodi, condition true idre some set of one set of statements, false idre other set of statements, which means there are two ways. ನಾನು ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಇಫ್ ದೇರ್ ಈಸ್ ಎ ಮಂಕಿ ಅಂಡ್ ನಿನ್ನೆ ಏನಿತ್ತು, ಓನ್ಲಿ ಒನ್ ಆಪ್ಷನ್ ಮಂಕಿಗೆ ಇತ್ತು, ಫ್ರೂಟ್ಸ್ ಇಲ್ಲಿದ್ರೆ ಇಟ್ ಹ್ಯಾಸ್ ಟು ಗೋ ಟು ದಿಸ್ ಟ್ರೀ, ಇಲ್ಲಾಂದ್ರೆ ಇಟ್ ಹ್ಯಾಸ್ ಟು ಗೋ ಔಟ್ಸೈಡ್. ಇಲ್ಲಿ ಎರಡು ಆಪ್ಷನ್ ಇದಾವೆ, ಇಲ್ಲೊಂದು ಟ್ರೀ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲೊಂದು ಟ್ರೀ ಇದೆ, ಐದರ್ ಇಟ್ ಹ್ಯಾಸ್ ಟು ಚೂಸ್ ದಿಸ್ ಟ್ರೀ, ಇಲ್ಲಾಂದ್ರೆ ಈ ಟ್ರೀ, ಎರಡರಲ್ಲಿ ಒಂದು ಟ್ರೀನ ಅದು ಟ್ರೀಯಲ್ಲಿರೋ ಫ್ರೂಟ್ಸ್ ಅನ್ನ ತಿನ್ಬಹುದು. ಓಕೆ, ಬೇಸ್ಡ್ ಆನ್ ದ ಕಂಡೀಷನ್. ಇದಕ್ಕೆ ನಾವೇನಂತೀವಿ ಇಫ್ ಎಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಎ ಟೂ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಅಂಡ್ ಹೌ ಟು ಯೂಸ್ ಇಟ್ ಇನ್ ಎ ಪ್ರೋಗ್ರಾಮ್ ಅಲ್ಲಿ ಇದನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಅದಕ್ಕೆ ಏನಂತ ಕರಿತೀವಿ, ಸಿಂಟ್ಯಾಕ್ಸ್. ಐ ವಿಲ್ ರೈಟ್ ದ ಸಿಂಟ್ಯಾಕ್ಸ್. ಫಸ್ಟ್ ಯು ಶುಡ್ ರೈಟ್ ಇಫ್ ಅಂತ ಬರಿಬೇಕು, ಬ್ರಾಕೆಟ್ ಅಲ್ಲಿ ಕಂಡೀಷನ್ ಹಾಕಬೇಕು, ಅಂಡ್ ಇಲ್ಲಿಗೆ ಡೋಂಟ್ ಯೂಸ್ ದ ಸೆಮಿಕೋಲನ್ ಯೂಸ್ ಮಾಡಬೇಡಿ. ಓಕೆ, ಇಫ್ ಕಂಡೀಷನ್ ಈಸ್ ಟ್ರೂ, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಇದಕ್ಕೆ ನಾವು ಒನ್ ಅಂತ ಹೆಸರು ಕೊಡ್ತೀನಿ. ಇಲ್ಲ ಅಂದ್ರೆ there is another set of statements, ಅದಕ್ಕೆ ನಾವು else ಅಂತ ಕರಿತೀವಿ. else statements are there, set of statements two are executed ಯಾವಾಗ ಕಂಡೀಷನ್ ಫಾಲ್ಸ್ ಆದ್ರೆ. ಓಕೆ, ಅದನ್ನೇ ನಾನು ಇಲ್ಲಿ ಬರಿತೀನಿ ನೋಡಿ. ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಇದನ್ನ ನಾವು ಹೇಗೆ ಇಂಟರ್ಪ್ರಿಟ್ ಮಾಡಬೇಕು, ಇಫ್ ಕಂಡೀಷನ್ ಈಸ್ ಟ್ರೂ, ಏನ್ ಎಕ್ಸಿಕ್ಯೂಟ್ ಆಗುತ್ತೆ, set of statements one are executed. And if the condition is false, if the condition is false,
set of statements 2 are executed. ಅಂದ್ರೆ ಎರಡರಲ್ಲಿ ಒಂದು ಎಕ್ಸಿಕ್ಯೂಟ್ ಆಗಲೇಬೇಕು. ಓಕೆ, ಕಂಡೀಷನ್ ಟ್ರೂ ಇದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1 ಎಕ್ಸಿಕ್ಯೂಟ್ ಆಗ್ತವೆ, ಕಂಡೀಷನ್ ಫಾಲ್ಸ್ ಇದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 2 ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಲೆಟ್ ಅಸ್ ರೈಟ್ ವೆರಿ ಸಿಂಪಲ್ ಎಕ್ಸಾಂಪಲ್. ನಾನು ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಬರಿತೀನಿ, ಅಬ್ಸರ್ವ್. ಸಿ, ಇಫ್ ಎ ಗ್ರೇಟರ್ ದೆನ್ ಬಿ, ಇದಕ್ಕೆ ನಾನು ಏನಂತ ಹೇಳ್ಬೋದು, ಎ ಗ್ರೇಟರ್ ದೆನ್ ಬಿ ಇದ್ರೆ ಟ್ರೂ ಇದ್ರೆ ಪ್ರಿಂಟ್ ಎ ಈಸ್ ಬಿಗ್. ಇಲ್ಲ ಅಂದ್ರೆ ಎಲ್ಸ್. ನೋಡಿ, ಎಸ್ಟರ್ಡೇಸ್ ಎಕ್ಸಾಂಪಲ್ ಅಲ್ಲಿ ನಾವು ಬರೀ ಒಂದೇ ಸ್ಟೇಟ್ಮೆಂಟ್ ಬರ್ದಿದ್ವಿ, ಅಲ್ಲಿ ಬರೀ ಇಫ್ ಅಷ್ಟೇ ಬರ್ದಿದ್ವಿ. ದೇರ್ ವಾಸ್ ನೋ ಎಲ್ಸ್ ಪಾರ್ಟ್. ಒನ್ ವೇ ಇಟ್ ಈಸ್. ಇದು ಟೂ ವೇ ಇದೆ. ಟ್ರೂ ಇದ್ರೆ ಏನಾಗಬೇಕು, ಫಾಲ್ಸ್ ಇದ್ರೆ ಏನಾಗಬೇಕು ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆ, ಪ್ರಿಂಟ್ ಎಫ್ ಬಿ ಈಸ್ ಬಿಗ್ ಅಂಡ್ ದಿಸ್ ಶುಡ್ ಬಿ ಕರೆಕ್ಟ್. ನೀವು ಕ್ರಿಯೇಟ್ ಮಾಡ್ತಿದ್ದೀರಿ, ನೀವು ಪ್ರೋಗ್ರಾಮರ್ಸ್ ಇರೋದ್ರಿಂದ ನೀವು ಕರೆಕ್ಟ್ ಆಗಿ ಇದನ್ನ ಎಕ್ಸಿಕ್ಯೂಟ್ ಆಗೋ ತರ ಬರಿಬೇಕು. ಓಕೆ, ಇಲ್ಲಿ ನೋಡಿ, ಇಫ್ ಎ ಗ್ರೇಟರ್ ದೆನ್ ಬಿ ಟ್ರೂ ಇದ್ರೆ ಎ ಇಸ್ ಬಿಗ್ ಅಂತ ಪ್ರಿಂಟ್ ಆಗುತ್ತೆ, ಫಾಲ್ಸ್ ಇದ್ರೆ ಬಿ ಇಸ್ ಬಿಗ್ ಅಂತ ಪ್ರಿಂಟ್ ಆಗುತ್ತೆ. ಇಫ್ ಎ ಅಂಡ್ ಬಿ ಆರ್ ನಾನ್ ಈಕ್ವಲ್ ನಂಬರ್ಸ್. ಓಕೆ, ಗಾಟ್ ಇಟ್. ಅಂಡ್ ನಿನ್ನೆ ನೀವು ಇದಕ್ಕೊಂದು ಫ್ಲೋ ಚಾರ್ಟ್ ಹಾಕಿದ್ರೆ, ಈಗ ನಾನು ಕೂಡ ವಿಲ್ ರೈಟ್ ಡ್ರಾ ದಿ ಫ್ಲೋ ಚಾರ್ಟ್ ಫಾರ್ ದಿಸ್ ಸಿಂಪಲ್ ಫ್ಲೋ ಡಯಾಗ್ರಾಮ್ ಆಫ್ ಇಫ್ ಎಲ್ ಸ್ಟೇಟ್ಮೆಂಟ್. ಇಫ್ ಅಂತ ಬರಿಬೇಕು. ಇಫ್ ಈಸ್ ಎ ಕಂಡೀಷನ್, ದಟ್ಸ್ ವೈ ಯೂಸ್ ಎ ರೋಂಬಸ್. ಇಫ್ ಅಂತ ಬರೀರಿ, ಕಂಡೀಷನ್ ಹಾಕ್ರಿ. ಕಂಡೀಷನ್ ಟ್ರೂ ಇದ್ರೆ ಏನಾಗಬೇಕು, ಕಂಡೀಷನ್ ಫಾಲ್ಸ್ ಇದ್ರೆ ಏನಾಗಬೇಕು, ಎರಡಕ್ಕೂ ನೀವು ಆನ್ಸರ್ ಇಲ್ಲಿ ಬರಿಬೇಕು. ಓಕೆ, ಬಟ್ ಎಸ್ಟರ್ಡೇಸ್ ಎಕ್ಸಾಂಪಲ್ ನಲ್ಲಿ ದೇರ್ ವಾಸ್ ಓನ್ಲಿ ಒನ್ ವೇ. ಟ್ರೂ ಇದ್ರೆ ಅಷ್ಟೇ ಎಕ್ಸಿಕ್ಯೂಟ್ ಆಗ್ತಿತ್ತು, ಫಾಲ್ಸ್ ಇದ್ರೆ ಇಟ್ ಗೋಸ್ ಔಟ್ ಆಫ್ ದ ಇಫ್. ಈಗ ಹಂಗಲ್ಲ, ಟ್ರೂ ಇದ್ರೆ ಸಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಫಾಲ್ಸ್ ಇದ್ರೆ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸ್ಟೇಟ್ಮೆಂಟ್ಸ್ ತೋರ್ಸಕ್ಕೋಸ್ಕರ ನಾನು ಏನ್ ಯೂಸ್ ಮಾಡಿದ್ದೀನಿ, ರೆಕ್ಟ್ಯಾಂಗಲ್. ಮೀನ್ಸ್ ಇಟ್ ಈಸ್ ಎ ಪ್ರೊಸೆಸ್. ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1 ಅಂತ ಬರಿತೀನಿ, ಇಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 2 ಅಂತ ಬರಿತೀನಿ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್. ಓಕೆ, ಎರಡರಲ್ಲಿ ಒಂದು ಎಕ್ಸಿಕ್ಯೂಟ್ ಆದ ತಕ್ಷಣ ಇಟ್ ವಿಲ್ ಕಮ್ ಔಟ್ ಆಫ್ ದಿ ಇಫ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ಅದು ಮೂವ್ ಆಗುತ್ತೆ. ಎರಡರಲ್ಲಿ ಒಂದೇ ಎಕ್ಸಿಕ್ಯೂಟ್ ಆಗುತ್ತೆ. ಟ್ರೂ ಇದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1, ಫಾಲ್ಸ್ ಇದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 2. ಓಕೆ, ದಿಸ್ ಇಸ್ ಕಾಲ್ಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇದರ ಮೇಲೆ ಸಮ್ ಪ್ರೋಗ್ರಾಮ್ಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ in the upcoming videos. If you have any doubts, you can comment. Very simple example I have taken. Okay, ಎರಡು ವೇ ನಲ್ಲಿ ಒಂದೇ ವೇ we are going to execute. For example, if you are in a road, ಎರಡು ರೋಡ್ ಇದಾವಂತ ತಿಳ್ಕೊಳ್ಳಿ. ಎರಡರಲ್ಲಿ ಒಂದೇ ರೋಡ್ ನಾವು ಚೂಸ್ ಮಾಡ್ಬೋದು. ಎರಡು ರೋಡಲ್ಲಿ ನಾನು ಹೋಗ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಲೈಕ್ ದಿಸ್ ರಿಯಲ್ ಲೈಫ್ ಅಲ್ಲಿ ಈ ತರ ಸಿಚುವೇಶನ್ಸ್ ಬಂದಾಗ ಅದನ್ನೇ ನಾವು ಪ್ರೋಗ್ರಾಮಿಗೆ ಕನ್ವರ್ಟ್ ಮಾಡಬೇಕಂದ್ರೆ ವಿ ನೀಡ್ ಟು ಯೂಸ್ ದಿ ಇಫ್ ಎಲ್ ಸ್ಟೇಟ್ಮೆಂಟ್ಸ್. ಓಕೆ, ಅಂಡ್ ವೈ ಯು ಆರ್ ರೈಟಿಂಗ್ ಪ್ರೋಗ್ರಾಮ್ಸ್, ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಕ್ಕೋಸ್ಕರನೇ ವಿ ಆರ್ ಗೋಯಿಂಗ್ ಟು ರೈಟ್ ದ ಪ್ರೋಗ್ರಾಮ್ಸ್. ಹಂಗಿದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಈ ತರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ. ಅವಾಗ ನಾವು ಕಂಡೀಷನಲ್ ಬೇಸ್ಡ್ ಎಕ್ಸಿಕ್ಯೂಷನ್ ಮಾಡಬೇಕಾಗುತ್ತೆ. ಅವಾಗ ಯು ಕ್ಯಾನ್ ಚೂಸ್ ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಓಕೆ, one of them is if else statement. Got it? ಅರ್ಥ ಆಯ್ತಾ? If you have any doubts, you can comment. Thank you.